ವಿನಯ್ ಕುಲಕರ್ಣಿ ಅವರಿಗೆ ಜೀವಾವಧಿ ಶಿಕ್ಷೆ ಪ್ರಕಟವಾಗಿದೆ. ಇದರ ಬೆನ್ನಲ್ಲೇ ಕಾಂಗ್ರೆಸ್ನ ಹಲವು ನಾಯಕರು ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಸಚಿವರಾಗಿರುವಂತಹ ಎಂಬಿ ಪಾಟೀಲ್ ಕೋರ್ಟ್ ಆದೇಶಕ್ಕೆ ನಾವು ತಲೆಬಾಗ್ತೀವಿ ಅಂತ ಹೇಳಿದ್ದಾರೆ. ದೆಹಲಿಯಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಕಾನೂನು ಮೂಲಕ ಮುಂದಿನ ಹೋರಾಟವನ್ನ ವಿನಯ್ ಕುಲಕರ್ಣಿ ಅವರು ಮಾಡ್ತಾರೆ. ಕೋರ್ಟ್ ಆದೇಶವನ್ನ ಕೊಟ್ಟಿದೆ, ಅದಕ್ಕೆ ತಲೆಬಾಗ್ತೀವಿ. ಆದರೆ ಕಾನೂನು ಮೂಲಕ ಮುಂದಿನ ಹೋರಾಟವನ್ನ ವಿನಯ್ ಕುಲಕರ್ಣಿ ಅವರು ಮಾಡಲಿದ್ದಾರೆ ಅಂತ ಹೇಳಿ ಎಂಬಿ ಪಾಟೀಲ್ ಹೇಳಿದ್ದಾರೆ. ಏನು ತೀರ್ಪು ಬಂದಿದೆ, ಆ ತೀರ್ಪಿಗೆ ನಾವು ನ್ಯಾಯಾಲಯ ತೀರ್ಪಿಗೆ ನಾವು ತಲೆಬಾಗಲೇಬೇಕು. ಅದಕ್ಕೆ ವಿನಯ್ ಕುಲಕರ್ಣಿ ಅವರ ಕುಟುಂಬ ಮತ್ತು ಅವರ ಕಾನೂನು ತಂಡ ಮುಂದೆ ಏನು ಮಾಡಬೇಕು ಅದ್ರ ಬಗ್ಗೆ, ಯಾಕಂದ್ರೆ ನನ್ನ ತರಬೇಕು ಅಪೀಲು ಇದೆಲ್ಲನೂ ಕೂಡ ಇರ್ತದೆ. ಅದೇನು ಕಾನೂನು ಕ್ರಮ ಇವತ್ತು ಕೈಗೊಳ್ಳಬೇಕು, ಅದ್ರ ಬಗ್ಗೆ ಅವರೆಲ್ಲ ಚಿಂತನೆ ಮಾಡ್ತಾರೆ. ಅದರ ಒಂದು ದುರದೃಷ್ಟಕರ ಇವತ್ತು ಈ ರೀತಿ ಒಂದು ತೀರ್ಪು ಇವತ್ತು ಸಹ ನಮಗೆ ಬಂದಿದೆ. ನಾವು ಕೋರ್ಟ್ಗೆ ಗೌರವಿಸ್ತೀವಿ, ಕೋರ್ಟ್ಗೆ ತಲೆಬಾಗಿಸಿ ನಾವು ಅವರು ಕೂಡ ವಿನಯ್ ಕುಲಕರ್ಣಿ ಕೂಡ ಹೇಳಿದ್ದಾರೆ, ಇವತ್ತು ಕೋರ್ಟ್ ಏನು ನಿರ್ಣಯ ಬರ್ತದೆ ನಾನು ತಲೆಬಾಗಿಸಿ ನಾನು ಅದನ್ನು ಒಪ್ಕೊಳ್ತೀನಿ ಅಂತ. ಇದು ಸಚಿವ ಎಂಬಿ ಪಾಟೀಲ್ ಅವರ ಪ್ರತಿಕ್ರಿಯೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ರೀತಿ ಮುಜುಗರದ ಸನ್ನಿವೇಶ. ಯಾಕಂದ್ರೆ ವಿನಯ್ ಕುಲಕರ್ಣಿ ಅವರು ಧಾರವಾಡ ಗ್ರಾಮೀಣ ಕ್ಷೇತ್ರದ ಹಾಲಿ ಶಾಸಕರಿದ್ರು. ಈಗ ಅವರ ಶಾಸಕ ಸ್ಥಾನ ಅದು ಆಬ್ವಿಯಸ್ ಆಗಿ ಅನರ್ಹಗೊಳ್ತಾ ಇದೆ. ಯಾಕಂದ್ರೆ 2 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಯಾಗಿದೆ. ಜೀವಾವಧಿ ಶಿಕ್ಷೆಗೆ ಗುರಿಯಾಗಿದ್ದಾರೆ ವಿನಯ್ ಕುಲಕರ್ಣಿ ಅವರು. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ರೀತಿ ಮುಜುಗರದ ಸನ್ನಿವೇಶ. ಬಟ್ ದೆನ್ ಎಂಬಿ ಪಾಟೀಲ್ ಅವರ ಪ್ರತಿಕ್ರಿಯೆಯನ್ನ ಗಮನಿಸಿದ್ರಿ. ಕೋರ್ಟ್ನ ಆದೇಶ ಏನಿದೆ ಅದಕ್ಕೆ ತಲೆಬಾಗ್ತೀವಿ ನಾವು. ವಿನಯ್ ಕುಲಕರ್ಣಿ ಅವರು ಕೂಡ ತಲೆಬಾಗ್ತಾರೆ. ಆದರೆ ಮುಂದಿನ ಕಾನೂನು ಹೋರಾಟಕ್ಕೆ ಕಾನೂನಿನಲ್ಲಿ ಏನು ಅವಕಾಶಗಳಿದೆಯೋ ಆ ಮೂಲಕ ಕಾನೂನು ಹೋರಾಟ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ದಾರೆ.